ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಹಿಂದೆ ಕಲಿಸಿದ ವೇದಿಕ ಜ್ಯೋತಿಷ್ಯ ತರಗತಿಯ 5 ವಿಡಿಯೋಗಳನ್ನು ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಒಂದು ವೇಳೆ ನೀವು ಇದೇ ಮೊದಲನೇ ಬಾರಿಗೆ ಈ ವಿಡಿಯೋವನ್ನು ನೋಡ್ತಾ ಇರೋರಾಗಿದ್ದರೆ ನಮ್ಮ ತರಗತಿಯ ಪ್ಲೇ ಲಿಸ್ಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಕೂಡ ನೋಡಬಹುದು. ಇವತ್ತಿನ ವಿಡಿಯೋದಲ್ಲಿ ಗ್ರಹಗಳ ಚಲನೆಯ ಅವಧಿ ಮತ್ತು ಗ್ರಹಗಳ ಉಚ್ಚ ಕ್ಷೇತ್ರ ಹಾಗೂ ನೀಚ ಕ್ಷೇತ್ರಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಜನ್ಮಕುಂಡಲಿಯಲ್ಲಿ ಮೇಷದಿಂದ ಆರಂಭವಾಗಿ ಮೀನದವರೆಗೆ 12 ಮನೆಗಳಿರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತು. ನೀವು ಯಾವುದಾದ್ರೂ ಒಂದು ಜಾತಕವನ್ನು ತೆಗೆದುಕೊಂಡು ಪರೀಕ್ಷಿಸಿ ಅಥವಾ ಯಾವ ಗ್ರಹಗಳು ಯಾವ್ಯಾವ ಮನೆಯಲ್ಲಿದೆ ಅನ್ನೋದನ್ನು ಗಮನಿಸಿ. ಈ ಪ್ರತಿಯೊಂದು ಗ್ರಹಗಳು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸಂಚರಿಸೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ, ಹಾಗೆ ಅವುಗಳ ಉಚ್ಚ ಕ್ಷೇತ್ರ ಮತ್ತು ನೀಚ ಕ್ಷೇತ್ರ ಯಾವುದು ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸೂರ್ಯ. ಈ ಸೂರ್ಯ ಗ್ರಹರಾಜ ಅನ್ನೋದನ್ನು ನಿಮಗೆ ಮೊದಲೇ ಹೇಳಿದ್ದೆ. ಈ ಸೂರ್ಯನು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚಲಿಸೋದಕ್ಕೆ 30 ದಿನಗಳ ಸಮಯವನ್ನು ತೆಗೆದುಕೋತಾನೆ. ಅಂದರೆ 1 ತಿಂಗಳು, ಒಂದೊಂದು ರಾಶಿಯಲ್ಲಿ 30 ದಿನಗಳ ಕಾಲ ಸೂರ್ಯ ಇರ್ತಾನೆ. ಹಾಗೆ 12 ರಾಶಿಗಳನ್ನು ಸುತ್ತಿ ತನ್ನ ಮೊದಲ ಸ್ಥಾನಕ್ಕೆ ಬರೋದಕ್ಕೆ 1 ವರ್ಷದ ಅವಧಿಯನ್ನು ತೆಗೆದುಕೋತಾನೆ. ನೀವು ಈ ಮಕರ ಸಂಕ್ರಾಂತಿಯ ಹಬ್ಬದ ಹೆಸರನ್ನ ಕೇಳಿರ್ತೀರ. ಜನವರಿ 14ನೇ ತಾರೀಕಿನಂದು ಸೂರ್ಯ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸೋದನ್ನು ಈ ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಪ್ರತಿ ತಿಂಗಳು 14 ಅಥವಾ 15ನೇ ತಾರೀಕಿನಂದು ಪ್ರತಿ ರಾಶಿಯನ್ನು ಸೂರ್ಯ ಬದಲಾಯಿಸ್ತಾನೆ. ಇನ್ನು ಕುಂಡಲಿಯಲ್ಲಿ ಸೂರ್ಯನ ಸ್ವಂತ ಮನೆ ಯಾವುದು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸಿಂಹರಾಶಿ ಸೂರ್ಯನ ಸ್ವಂತ ಮನೆ. ಹಾಗೆ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚನಾಗ್ತಾನೆ ಅಂತ ಪರಾಶರ ಮುನಿಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವರಿಸಿದ್ದಾರೆ. ಈ ಉಚ್ಚ ಅಂದರೆ ಯಾವ ಗ್ರಹಗಳು ಆ ಉಚ್ಚ ಸ್ಥಾನದಲ್ಲಿರುತ್ತೋ ಆ ಗ್ರಹದ ಕಾರಕತ್ವಗಳು ಉತ್ತಮವಾದ ಫಲವನ್ನು ಕೊಡುತ್ತೆ. ಅಂದರೆ ಈಗ ಸೂರ್ಯ ಉಚ್ಚನಾಗಿದ್ದರೆ ಸೂರ್ಯನ ಕಾರಕತ್ವಗಳು ಯಾವ್ಯಾವುದು ಅನ್ನೋದನ್ನು ನಾನು ನಿಮಗೆ ಹಿಂದೆ ಹೇಳಿದ್ದೆ. ನೀವು ಅದನ್ನು ಕೂಡ ಇನ್ನೊಮ್ಮೆ ನೋಡ್ಬೋದು. ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟ ಉತ್ತಮ ಕಾರಕತ್ವಗಳ ಒಂದು ಫಲಗಳು ಉತ್ತಮ ರೀತಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಮೇಷರಾಶಿ ಉಚ್ಚ ಕ್ಷೇತ್ರವಾದರೆ ತುಲಾ ರಾಶಿಯಲ್ಲಿ ನೀಚತ್ವವನ್ನು ಪಡಿತಾನೆ ಸೂರ್ಯ. ಇನ್ನು ಇದು ಉಚ್ಚತ್ವಕ್ಕೆ ವಿರುದ್ಧ. ಇದರಿಂದ ಸೂರ್ಯನ ಕಾರಕತ್ವಗಳಲ್ಲಿ ಕೆಲವು ದೋಷಗಳನ್ನು ಪಡೆಯಬಹುದು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ನೀವು ಹೊಸದಾಗಿ ಜ್ಯೋತಿಷ್ಯವನ್ನು ಕಲಿತಾ ಇರೋದ್ರಿಂದ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ. ಈ ಉಚ್ಚ ಕ್ಷೇತ್ರ ಮತ್ತು ನೀಚ ಕ್ಷೇತ್ರಗಳು ನಿಮ್ಮ ಬದುಕಿನ ಎಲ್ಲ ವಿಷಯವನ್ನು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಉಚ್ಚವಿದೆ ಒಂದು ಗ್ರಹ ಅಂತ ಹೇಳಿದ ತಕ್ಷಣ ಎಲ್ಲವನ್ನ ಆ ಗ್ರಹ ನೀಡೋದಿಲ್ಲ. ಹಾಗೆ ನೀಚವಾಗಿದೆ ಅಂತ ಅಂದ ಮಾತ್ರಕ್ಕೆ ದೋಷಗಳನ್ನು ನೀಡೋದಿಲ್ಲ. ಇನ್ನೂ ಹಲವಾರು ಅಂಶಗಳನ್ನು ಕೂಡ ನೋಡಬೇಕಾಗುತ್ತೆ. ಈಗ ನಾನು ಹೇಳ್ತಾ ಇರೋದು ಜ್ಯೋತಿಷ್ಯ ಶಾಸ್ತ್ರದ ಸೂತ್ರಗಳು, ಇವುಗಳನ್ನು ತಿಳ್ಕೊಳ್ಳೇಬೇಕು. ಹಲವಾರು ಸಂದರ್ಭಗಳಲ್ಲಿ ಈ ಸೂತ್ರಗಳು ನಿಮಗೆ ಜ್ಯೋತಿಷ್ಯದ ಫಲ ನಿರ್ಧಾರ ಮಾಡುವಾಗ ಅವಶ್ಯಕವಾಗಿ ಉಪಯೋಗಕ್ಕೆ ಬರುತ್ತೆ. ಹಾಗೆ 2ನೇ ಗ್ರಹ ಚಂದ್ರ. ಕುಂಡಲಿಯ ಮನೆಗಳಲ್ಲಿ ಅತಿ ವೇಗವಾಗಿ ಚಲಿಸುವ ಗ್ರಹ ಅಂದರೆ ಅದು ಚಂದ್ರ. ಈ ಗ್ರಹದಷ್ಟು ವೇಗವಾಗಿ ಚಲಿಸುವ ಇನ್ಯಾವ ಗ್ರಹ ಕೂಡ ಇಲ್ಲ. ಸೂರ್ಯ ಒಂದು ಮನೆಯಿಂದ ಇನ್ನೊಂದು ಮನೆ ಚಲಿಸೋದಕ್ಕೆ 30 ದಿನಗಳನ್ನು ತೆಗೆದುಕೊಂಡ್ರೆ ಚಂದ್ರ 2.25 ದಿನಗಳನ್ನು ತೆಗೆದುಕೊತಾರೆ. ಒಂದು ರಾಶಿ ಚಕ್ರವನ್ನು ಚಂದ್ರ ಪೂರ್ತಿಯಾಗಿ ಸುತ್ತೋದಕ್ಕೆ 27 ದಿನಗಳು ಸಾಕಾಗುತ್ತೆ. ಇನ್ನು ಚಂದ್ರನ ಸ್ವಂತ ಮನೆ ಕರ್ಕಾಟಕ. ಚಂದ್ರನ ಉಚ್ಚ ಕ್ಷೇತ್ರ ವೃಷಭ ರಾಶಿ ಹಾಗೂ ನೀಚ ಕ್ಷೇತ್ರ ವೃಶ್ಚಿಕ ರಾಶಿ. ನಿಮಗೆ ಇನ್ನೂ ಸುಲಭವಾಗಿ ಉಚ್ಚ ಹಾಗೂ ನೀಚ ಕ್ಷೇತ್ರಗಳು ನೆನಪಲ್ಲಿ ಉಳಿಬೇಕು ಅಂದರೆ ಯಾವುದೇ ಗ್ರಹ ಯಾವ ರಾಶಿಯಲ್ಲಿ ಉಚ್ಚವಾಗುತ್ತೋ ಆ ಸ್ಥಾನದಿಂದ ಅಪೋಸಿಟ್ ಅಂದರೆ 7ನೇ ಮನೆಯಲ್ಲಿ ನೀಚವಾಗುತ್ತೆ. ಯಾವ ಮನೆಯಲ್ಲಿ ನೀಚವಾಗುತ್ತೋ ಅಲ್ಲಿಂದ 7ನೇ ಮನೆಯಲ್ಲಿ ಉಚ್ಚವಾಗುತ್ತೆ. ಈಗ ನೋಡಿ, ವೃಷಭದಲ್ಲಿ ಉಚ್ಚವಾಗಿರೋ ಚಂದ್ರ, ಲೆಕ್ಕ ಮಾಡಿ. ಜ್ಯೋತಿಷ್ಯದಲ್ಲಿ ಇದೊಂದು ಪದ್ಧತಿಯನ್ನು ಗಮನ ಇಡಬೇಕು ಲೆಕ್ಕ ಮಾಡುವಾಗ. ಇಲ್ಲಿ ಲೆಕ್ಕ ಹಾಕುವಾಗ ವೃಷಭ ರಾಶಿಯಿಂದಾನೇ ಕೌಂಟ್ ಮಾಡಬೇಕು. ವೃಷಭ 1, ಮಿಥುನ 2, ಕರ್ಕಾಟಕ 3, ಸಿಂಹ 4, ಕನ್ಯಾ 5, ತುಲಾ 6, ವೃಶ್ಚಿಕ 7. ನೋಡಿದ್ರ? ಸಪ್ತಮದಲ್ಲಿ ನೀಚ, ಮತ್ತೆ ನೀಚದಿಂದ ಎಣಿಸಿ. ವೃಶ್ಚಿಕ 1 ಯಾವಾಗಲೂ ಆ ಸ್ಥಾನವನ್ನು ಸೇರಿಸೇ ಅಲ್ಲಿಂದ ಲೆಕ್ಕ ಆರಂಭಿಸಬೇಕು. ವೃಶ್ಚಿಕ 1, ಧನಸ್ಸು 2, ಮಕರ 3, ಕುಂಭ 4, ಮೀನ 5, ಮೇಷ 6, ವೃಷಭ 7. ಈ ಸೂತ್ರವನ್ನು ಯಾವಾಗ ಲೆಕ್ಕ ಹಾಕುವಾಗಲೂ ಗಮನ ಇರಿಸಿ. ಹಾಗೆ ಆ ಉಚ್ಚ ಕ್ಷೇತ್ರ ನೀಚ ಕ್ಷೇತ್ರಗಳು ಸಮಸಪ್ತಮಗಳಾಗಿರುತ್ತೆ ಅನ್ನೋದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ. 3ನೇದು ಬುಧ ಗ್ರಹ. ಬುಧ ಗ್ರಹ ಚಂದ್ರನ ನಂತರ ಅತ್ಯಂತ ವೇಗದಿಂದ ಚಲಿಸೋ ಗ್ರಹವಾಗಿದೆ. ಈ ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸೋದಕ್ಕೆ 14ರಿಂದ 30 ದಿನಗಳವರೆಗೆ ಸಮಯ ತೆಗೆದುಕೊಳ್ಳುತ್ತೆ. ಆ ಅವಧಿ ಸೂರ್ಯನಿಂದ ಎಷ್ಟು ದೂರದಲ್ಲಿ ಈ ಬುಧ ಗ್ರಹ ಇದೆ ಅನ್ನೋದರ ಮೇಲೆ ನಿರ್ಧಾರವಾಗುತ್ತೆ.
ಇಲ್ಲಿ ವಕ್ರತ್ವ ಅನ್ನೋ ಇನ್ನೊಂದು ಕಾನ್ಸೆಪ್ಟ್ ಕೂಡ ಬರುತ್ತೆ, ಅದನ್ನ ಈಗ ಬೇಡ, ಮುಂದೆ ಹೇಳ್ತೀನಿ. ಈ ಬುಧ ಗ್ರಹದ ಉಚ್ಚ ಕ್ಷೇತ್ರ ಕನ್ಯಾ ರಾಶಿ, ಇದು ಬುಧನ ಸ್ವಂತ ಮನೆ ಕೂಡ ಹೌದು. ಹಾಗೆ ನೀಚ ಕ್ಷೇತ್ರ ಮೀನ. ನೋಡಿ ಇಲ್ಲೂ ಅಷ್ಟೇ, ಕನ್ಯಾದಿಂದ ಲೆಕ್ಕ ಹಾಕಿದ್ರೆ 7ನೇ ಮನೆ ಮೀನವಾಗುತ್ತೆ, ಹಾಗೆ ಮೀನದಿಂದ ಲೆಕ್ಕ ಹಾಕಿದ್ರೆ ಕನ್ಯಾ 7ನೇ ಮನೆ ಆಗುತ್ತೆ. ಇನ್ನು 4ನೇಯದು ಶುಕ್ರ ಗ್ರಹ. ಶುಕ್ರ ಗ್ರಹದ ಚಲನೆಯ ಅವಧಿ 23ರಿಂದ 40 ದಿನಗಳು. ಇದು ಬುಧ ಗ್ರಹಕ್ಕಿಂತ ಸ್ವಲ್ಪ ನಿಧಾನವಾಗಿ ಚಲಿಸೋ ಗ್ರಹ. ಈ ಗ್ರಹದ ಉಚ್ಚ ಕ್ಷೇತ್ರ ಮೀನ ಮತ್ತಿದರ ನೀಚ ಕ್ಷೇತ್ರ ಕನ್ಯಾ. 5ನೇಯದ್ದು ಕುಜ ಅಥವಾ ಮಂಗಳ. ಮಂಗಳ ಗ್ರಹದ ಚಲನೆಯ ಅವಧಿ 30ರಿಂದ 60 ದಿನಗಳು. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಈ ಗ್ರಹ ಇನ್ನೂ ನಿಧಾನವಾಗಿ ಚಲಿಸುವ ಸಾಧ್ಯತೆ ಕೂಡ ಇರುತ್ತೆ. ಈ ಮಂಗಳ ಗ್ರಹದ ಉಚ್ಚ ಕ್ಷೇತ್ರ ಮಕರ, ಹಾಗೆ ನೀಚ ಕ್ಷೇತ್ರ ಅಲ್ಲಿಂದ 7ನೇ ಮನೆ ಕರ್ಕಾಟಕ. ಇನ್ನು 6ನೇಯದ್ದು ಗುರುಗ್ರಹ. ಈ ಗುರುಗ್ರಹಕ್ಕೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚಲಿಸೋದಕ್ಕೆ 1 ವರ್ಷಗಳು ಬೇಕು. ಒಂದಿಡೀ ರಾಶಿಚಕ್ರವನ್ನು ಕಂಪ್ಲೀಟ್ ಮಾಡೋದಕ್ಕೆ 12 ವರ್ಷಗಳು ಬೇಕು. ಇದೇ ಕಾರಣಕ್ಕೆ ಕುಂಭಮೇಳ ನಡೆಯೋದು ಕೂಡ 12 ವರ್ಷಕ್ಕೊಮ್ಮೆ. ಗುರುಗ್ರಹವು ವೃಷಭ ರಾಶಿಯನ್ನ ಪ್ರವೇಶ ಮಾಡಿದ ವರ್ಷ ಸೂರ್ಯ ಮಕರ ರಾಶಿಯನ್ನ ಪ್ರವೇಶಿಸಿದ ದಿನ, ಅಂದರೆ ಸಂಕ್ರಾಂತಿಯ ದಿನದಿಂದ ಶಿವರಾತ್ರಿಯವರೆಗೆ 12 ವರ್ಷಕ್ಕೊಮ್ಮೆ ಈ ಕುಂಭಮೇಳ ನಡೆಯುತ್ತೆ. ಇನ್ನು ಗುರುಗ್ರಹದ ಉಚ್ಚ ಕ್ಷೇತ್ರ ಯಾವುದು ಅಂದರೆ ಅದು ಕರ್ಕಾಟಕ ರಾಶಿ. ಮಕರ ರಾಶಿ ಗುರುವಿನ ನೀಚ ಕ್ಷೇತ್ರ. ಇನ್ನು 7ನೇ ಗ್ರಹ ಶನಿ ಗ್ರಹ. ರಾಶಿ ಚಕ್ರದಲ್ಲಿ ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹ ಯಾವುದು ಅಂದರೆ ಅದು ಶನಿ ಗ್ರಹ. ಈ ಶನಿ ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸೋದಕ್ಕೆ 2.5 ವರ್ಷ ಸಮಯವನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಒಂದಿಡೀ ರಾಶಿ ಚಕ್ರವನ್ನು ಸುತ್ತಿ ಮತ್ತೆ ಮೊದಲಿನ ಮನೆಗೆ ಬರೋದಕ್ಕೆ ಈ ಗ್ರಹಕ್ಕೆ ಬರೋಬ್ಬರಿ 30 ವರ್ಷಗಳಿಗಿಂತ ಹೆಚ್ಚಿನ ಸಮಯ ಬೇಕಾಗುತ್ತೆ. ಇನ್ನು ಶನಿಯ ಉಚ್ಚ ಕ್ಷೇತ್ರ ಯಾವುದು ಅಂತ ನೋಡೋದಾದ್ರೆ ತುಲಾ ರಾಶಿಯಲ್ಲಿ ಶನಿ ಉಚ್ಚನಾಗ್ತಾನೆ. ಅಲ್ಲಿಂದ 7ನೇ ಮನೆ ಅಂದರೆ ಮೇಷದಲ್ಲಿ ಶನಿ ನೀಚನಾಗ್ತಾನೆ. ಹಾಗೆ ರಾಹು ಕೇತುಗಳು ಇವೆರಡು ಜೋಡಿ ಗ್ರಹಗಳು, ಒಂದಕ್ಕೊಂದು ಯಾವಾಗಲೂ 7ನೇ ಮನೆಯಲ್ಲಿ ಅಂದರೆ ವಿರುದ್ಧವಾಗಿಯೇ ಇರುತ್ತೆ. ರಾಹು ಮೇಷದಲ್ಲಿ ಇದ್ದರೆ ಕೇತು ತುಲಾದಲ್ಲಿ, ಕೇತು ಮಿಥುನದಲ್ಲಿ ಇದ್ದರೆ ರಾಹು ಧನಸ್ಸು ರಾಶಿಯಲ್ಲಿ. ಹೀಗೆ ಯಾವತ್ತೂ ಎದುರು ಬದುರಾಗಿರೋ ಛಾಯಾಗ್ರಹಗಳು ಈ ರಾಹು ಕೇತು ಅನ್ನೋ ಗ್ರಹಗಳು. ಈ ಗ್ರಹಗಳಿಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸೋಕೆ 18 ತಿಂಗಳು ಬೇಕಾಗುತ್ತೆ. ಮತ್ತೆ ಈ ಗ್ರಹಗಳು ಎಲ್ಲ ಗ್ರಹಗಳ ಹಾಗೆ ಪ್ರದಕ್ಷಿಣಾ ಪಥ ಅಂದರೆ ಕ್ಲಾಕ್ ವೈಸ್ ಪದ್ಧತಿಯಲ್ಲಿ ಚಲಿಸೋದಿಲ್ಲ. ಅಪ್ರದಕ್ಷಿಣಾ ಪಥ ಅಂದರೆ ಆಂಟಿ ಕ್ಲಾಕ್ ವೈಸ್ ಪದ್ಧತಿಯಲ್ಲಿ ಚಲಿಸುತ್ತೆ. ಅಂದರೆ ಎಲ್ಲ ಗ್ರಹಗಳು ಮೇಷದಿಂದ ವೃಷಭ ಮಿಥುನ ಅಂತ ಮುಂದಕ್ಕೆ ಚಲಿಸಿದರೆ ಈ ಗ್ರಹಗಳು ಮೇಷದಿಂದ ಮೀನ ಕುಂಭ ಮಕರ ಅಂತ ಹಿಂದಕ್ಕೆ ಚಲಿಸುತ್ತೆ. ಸ್ನೇಹಿತರೆ, ಈ ರಾಹುಕೇತುಗಳ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾಹಿತಿಗಳಿರೋದು ಕಡಿಮೆ. ಕೆಲವು ಜ್ಯೋತಿಷ್ಯ ಪಂಡಿತರ ಪ್ರಕಾರ ಇವುಗಳಿಗೆ ಸ್ವಂತ ಮನೆ ಇಲ್ಲದೆ ಇರೋ ಕಾರಣ ಇವುಗಳಿಗೆ ಉಚ್ಚ ಹಾಗೂ ನೀಚ ಕ್ಷೇತ್ರಗಳು ಕೂಡ ಇಲ್ಲ ಅಂತ ವಾದ. ಹಾಗೆ ಇನ್ನು ಕೆಲವರು ಕ್ರಮವಾಗಿ ಮೀನ ಮತ್ತು ಕನ್ಯಾ ರಾಹುಕೇತುಗಳ ಉಚ್ಚ ಕ್ಷೇತ್ರ ಅಂತಾನು, ಹಾಗೆ ಇನ್ನು ಕೆಲವರು ವೃಷಭ ಮತ್ತು ವೃಶ್ಚಿಕ ಅಂತಲೂ ಹೇಳ್ತಾರೆ. ಅದು ಯಾವುದೇ ಆಗಿದ್ರೂ ಅಷ್ಟೇನು ವ್ಯತ್ಯಾಸ ಫಲಿತಾಂಶದಲ್ಲಿ ಆಗೋದಿಲ್ಲ. ಹಾಗಾಗಿ ಈ ರಾಹುಕೇತುಗಳ ಉಚ್ಚ ಹಾಗೂ ನೀಚ ಕ್ಷೇತ್ರದ ಬಗ್ಗೆ ಅಷ್ಟೇನು ತಲೆ ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಕೇವಲ ಉಚ್ಚವಾಗಿರೋ ಅಥವಾ ನೀಚವಾಗಿರೋ ಗ್ರಹವೊಂದೇ ಯಾವುದೇ ದೊಡ್ಡ ಪರಿಣಾಮ ಬೀರೋದಿಲ್ಲ ಅಂದಮೇಲೆ ಈ ಛಾಯಾಗ್ರಹಗಳು ತನ್ನ ಉಚ್ಚ ಹಾಗೂ ನೀಚ ಕ್ಷೇತ್ರಗಳಿಂದ ಅಷ್ಟೇನು ಪ್ರಭಾವವನ್ನು ಬೀರೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ವಿವರವಾಗಿ ನಿಮಗೆ ಕೆಲವು ಪ್ರಮುಖ ಮಾಹಿತಿಯನ್ನು ತಿಳಿಸಿಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಹಾಗಾಗಿ ನೀವು ಕೂಡ ಅಷ್ಟೇ ಶ್ರದ್ಧೆಯಿಂದ ಇದನ್ನು ಅಭ್ಯಾಸ ಮಾಡ್ತೀರಾ ಅಂತ ಭಾವಿಸ್ತೀನಿ. ನೀವಿನ್ನೂ ನಮ್ಮ ಸಿಂಹಧ್ವಜ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಇರೋ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಾರ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು. ಹರ ಹರ ಮಹಾದೇವ್.